ಸ್ಟಾಪ್ ಸ್ಕ್ರೋಲಿಂಗ್. ಈ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡ. ಇದು ಸಿನಿಮಾ ಕತೆ ಅಲ್ಲ, ಲೈಫಲ್ಲಿ ನಡೆದಿರೋ ಕತೆ. ಈ ವಾಟ್ಸಪ್ ಸ್ಕ್ಯಾಮ್ ಆಗಿರೋದು ಒಬ್ಬ ಡಾಕ್ಟರ್ಗೆ. ಹೂ ಈಸ್ ಹಿ? ಯಾರವನು? ಈ ಕತೆ ಯಾರ ಕತೆ ಅಂದರೆ, ಅವನು ನಮ್ಮ ಫ್ರೆಂಡ್. ಡಾಕ್ಟರ್ ಅಂದರೆ ನಂಬಿಕೆ, ಟ್ರಸ್ಟ್. ಒಂದು ದಿನ ಸಡನ್ ಆಗಿ ಅವರ ವಾಟ್ಸಪ್ಪಿಂದ ಒಂದು ಮೆಸೇಜ್ ಬಂತು. ಹಾಯ್, 500 ರೂಪಾಯಿ ಇದ್ರೆ ಕಳಿಸ್ತೀರಾ? 1000 ರೂಪಾಯಿ ಇದ್ರೆ ಕಳಿಸ್ತೀರಾ? ಮತ್ತು ಇನ್ನು ಕೆಲವರಿಗೆ 500 ರೂಪಾಯಿ ಇದ್ರೆ ಕಳಿಸಿ, ಈವ್ನಿಂಗ್ವರೆಗೂ ರಿಟರ್ನ್ ಮಾಡ್ತೀನಿ. ಕೆಲವೊಬ್ರು ರೊಕ್ಕ ಟ್ರಾನ್ಸ್ಫರೂ ಮಾಡಿದ್ರು. ಅಮೌಂಟು ತುಂಬ ಚಿಕ್ಕದು. ಮೆಸೇಜ್ ಬಂದಿರೋದು ಡಾಕ್ಟರ್ ನಂಬರಿಂದ. ಸೊ ಅದು ಟ್ರಸ್ಟ್ ವರ್ದಿ ನಂಬರ್. ಯಾರೂ ಕಾಲ್ ಮಾಡಲಿಲ್ಲ, ಬಟ್ ಡೈರೆಕ್ಟಾಗಿ UPI ಟ್ರಾನ್ಸ್ಫರ್ ಮಾಡಿಬಿಟ್ರು. ಈ ಕತೆ ಒಳಗೆ ರಿಯಲ್ ಶಾಕ್ ಏನಂದ್ರೆ, ಈ ದುಡ್ಡು ಡಾಕ್ಟರ್ಗೆ ಹೋಗಿಲ್ಲ. ಯಾಕಂದ್ರೆ ಕೆಲವೊಬ್ರು ಡಾಕ್ಟ್ರಿಗೆ ಕಾಲ್ ಮಾಡಿ ಕೇಳಿದಾಗ ನಾ ಆ ಥರ ರಿಕ್ವೆಸ್ಟ್ ಸೆಂಡ್ ಮಾಡಿಲ್ಲ ಅಂತಲೇ ಡಾಕ್ಟರ್ ಹೇಳಿದ್ದು. ಹಾಗಾದರೆ ಈ ಮೆಸೇಜ್ ಕಳಿಸಿದ್ದು ಯಾರು? ಅವರಿಗೆ ಆಕ್ಸೆಸ್ ಹೇಗೆ ಸಿಕ್ತು? ಡಾಕ್ಟರ್ ನಂಬರಿಂದ ವಾಟ್ಸಪ್ ಇನ್ನೊಬ್ರು ಯಾರೋ ಯೂಸ್ ಮಾಡ್ತಿದ್ರಾ? ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಯಾವುದೇ OTPನೂ ಶೇರ್ ಮಾಡಿಲ್ಲ, ಬಟ್ ಸ್ಟಿಲ್ ವಾಟ್ಸಪ್ ಮಿಸ್ಯೂಸ್ ಆಯಿತು. ಆ ಟೈಮಲ್ಲಿ ಯಾರಾದರೂ ಪ್ಯಾನಿಕ್ ಆಗ್ತಾರ? ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಡಾಕ್ಟರ್ ಮಾಡಿದ್ದು ಅದೇ. ಏನು ಮಾಡಿದ್ರು ಅಂದ್ರೆ, ಡೈರೆಕ್ಟಾಗಿ ಹೋಗಿ ವಾಟ್ಸಪ್ನ ಮೆಮ್ರಿ ಕ್ಲಿಯರ್ ಮಾಡಿಬಿಟ್ರು. ಹಾಗೆ ವಾಟ್ಸಪ್ ಅನ್ಇನ್ಸ್ಟಾಲ್ ಮಾಡಿಬಿಟ್ರು. ಸೊ ಇದರಿಂದ ಇನ್ನೊಂದು ಆ್ಯಕ್ಟಿವ್ ಸೆಷನ್ ಏನಿತ್ತಲ್ಲ, ಅದು ಹಾಗೆ ಉಳಿತು. ನಾರ್ಮಲಿ ಇಂಥ ಸಿಚುವೇಶನ್ದೊಳಗೆ ಏನು ಮಾಡ್ಬೇಕಂದ್ರೆ, ನಿಮ್ಮ ವಾಟ್ಸಪ್ದಾಗ ಹೋಗಿ ಅಲ್ಲಿ ಲಿಂಕ್ಡ್ ಡಿವೈಸ್ ಅಂತ ಇರ್ತದೆ, ಅದರೊಳಗೆ ಹೋಗಿ ಯಾವ್ಯಾವ ಡಿವೈಸಸ್ ಆಲ್ರೆಡಿ ಲಿಂಕ್ ಆಗ್ಯಾವ ಅವೆಲ್ಲ ತೋರಿಸ್ತವ. ಅಲ್ಲಿ ಹೋಗಿ ನೀವು ಬೇಕಾಗಿದ್ದ ಸೆಷನ್ನ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಹೋಗಿ ಲಾಗೌಟ್ ಮಾಡಬೇಕು. ಬಟ್ ಪ್ಯಾನಿಕ್ ಮೂಮೆಂಟ್ದಾಗ ಡಾಕ್ಟರ್ ಗಾಬರಿ ಆಗಿ ವಾಟ್ಸಪ್ ಮೆಮ್ರಿ ಕ್ಲಿಯರ್ ಮಾಡಿದ್ರು, ವಾಟ್ಸಪ್ ಅನ್ಇನ್ಸ್ಟಾಲ್ ಮಾಡಿದ್ರು. ಇದರಿಂದ ಸೆಷನ್ ಮಾತ್ರ ಆ್ಯಕ್ಟಿವ್ ಇತ್ತು, ಬಟ್ ರೀಲಾಗಿನ್ ಆಗೋಕ್ಕೆ ಟ್ರೈ ಮಾಡಿದ್ರು, ಬಟ್ OTP ಬರಲಿಲ್ಲ. ಯಾಕಂದ್ರೆ ಅದು ಆಲ್ರೆಡಿ ಡಿಲೇ ಆಗಿರ್ತದೆ. ಸೊ ಕಾಲ್ನು ಟ್ರೈ ಮಾಡಿದ್ರು, ಕಾಲ್ನು ಅವರು ಆಲ್ರೆಡಿ ಟ್ರೈ ಮಾಡಿದ್ರಿಂದ ಥ್ರೂ ಕಾಲ್ನು ಅದು ವೆರಿಫೈ ಆಗಲಿಲ್ಲ. ನಂಬರಿಂದ ಮಲ್ಟಿಪಲ್ OTP ಸೆಂಡ್ ಮಾಡ್ತಾರೆ. ಅಂದರೆ ನೀವು ಜಸ್ಟ್ ನಂಬರ್ ಎಂಟರ್ ಮಾಡೋದು, ಟ್ರೈ ಮಾಡೋದು. ಇದರಿಂದ ಏನಾಗ್ತದೆ, ವಾಟ್ಸಪ್ OTP ಡಿಲೇ ಆಗ್ತಾ ಹೋಗ್ತದೆ. ನೀವು ಜಸ್ಟ್ ಮೇಲಿಂದ ಮೇಲೆ OTP ಜನ್ರೇಟ್ ಮಾಡ್ತಾ ಇದ್ರಿ ಅಂದ್ರೆ, ಸೊ ಅದು ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಲೈಕ್ 5 ಮಿನಿಟ್ಸ್, 10 ಮಿನಿಟ್ಸ್, 20 ಮಿನಿಟ್ಸ್, 24 ಅವರ್ವರೆಗೂ ಇದು ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಇದು ಹ್ಯಾಕರ್ಗೆ ಆಲ್ರೆಡಿ ಗೊತ್ತಿರ್ತದೆ, ಅದಕ್ಕೆ ಅವ್ರು ಟ್ರೈ ಮಾಡಿ ಆಲ್ರೆಡಿ ಇಟ್ಟಿರ್ತಾರೆ. ಸೊ ನೀವು ಲಾಗಿನ್ ಆಗಿ ಮತ್ತೆ ನೀವು ಆ ಸೆಷನ್ ಲಾಗೌಟ್ ಮಾಡೋಕ್ಕೆ ಆಗಲ್ಲ. ಬಟ್ ಏನಾಯಿತು ಅಂತ ರೀಸನ್ ಯಾರಿಗೂ ಗೊತ್ತಿಲ್ಲ. ಬಟ್ ಅವ್ರು ಹೇಳೋ ಪ್ರಕಾರ 2 ರೀಸನ್ ಅವ್ರ ಕಡೆಯಿಂದ ಬಂತು. ಒಂದು ರೀಸನ್ ಏನಂದ್ರೆ, 2 ಡೇಸ್ ಬ್ಯಾಕ್ ಈ ಹ್ಯಾಕ್ ಆಗೋದಕ್ಕಿಂತ ಮೊದಲು ಒಬ್ಬರು ಡೆಲಿವರಿ ಬಾಯ್ ಬಂದಿದ್ದರು. ಅವ್ರದ್ದು ಡಾಕ್ಟರ್ದೊಂದು ರಿಟರ್ನ್ ಪಾರ್ಸಲ್ ಇತ್ತು. ಅದು ಕನ್ಫರ್ಮೇಷನ್ ಸಲುವಾಗಿ ಅವರು ಮೊಬೈಲ್ನ ಡೆಲಿವರಿ ಬಾಯ್ಗೆ ಹ್ಯಾಂಡ್ ಓವರ್ ಮಾಡಿದರು. ಬಟ್ ಇದನ್ನು ನಾವು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಹಾಗಂತ ಡೆಲಿವರಿ ಬಾಯ್ ಮೇಲೆ ಡೌಟ್ ಪಡೋಕ್ಕಾಗಲ್ಲ. ಎರಡನೇ ಪಾಸಿಬಿಲಿಟಿ ಏನಂದರೆ, ಬ್ರೌಸರಲ್ಲಿ ಏನಾದರೂ ಸ್ಕ್ರೋಲ್ ಮಾಡಬೇಕಾದ್ರೆ, ಇಲ್ಲ ಅಂದ್ರೆ ವಾಟ್ಸಪ್ದಾಗ ಯಾವುದಾದ್ರೂ ಮೆಸೇಜ್ ಬಂದ್ರೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿ, ಸೊ ಸೆಕೆಂಡ್ರಿ ಸೆಷನ್ ಆ್ಯಕ್ಟಿವ್ ಆಗಿರಬಹುದು. ಡಾಕ್ಟರ್ಗೆ ಆಗಿದ್ದು ಯಾರಿಗೆ ಬೇಕಾದವ್ರಿಗೂ ಆಗ್ಬೋದು. ನಂದು ಬ್ಯಾಂಕ್ ಅಕೌಂಟ್ ಇಲ್ಲ, ನಂದು UPI ಇಲ್ಲ, ಬಟ್ ಆದರೂ ನಿಮ್ದು ವಾಟ್ಸಪ್ ಇದ್ರೆ, ಅದು ಏನಾದರೂ ಹ್ಯಾಕ್ ಆದ್ರೆ ಯಾರಿಗಾರು ಮೆಸೇಜ್ ಕಳಿಸಿ ಅವರಿಗೆ ರೊಕ್ಕ ಹಾಕಂತ ಹೇಳ್ಬೋದು. ಅವ್ರು ನಿಮ್ಗೆ ನಂಬಿಕಸ್ಥರು ಇದ್ರೆ ಡೈರೆಕ್ಟಾಗಿ ಕೇಳಾರ್ದೇನೂ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಪ್ರೋ ಟಿಪ್ಸ್ ಏನಂದ್ರೆ, ಯಾರಾದರೂ ರೊಕ್ಕ ಹಾಕಂತೇಳಿ ಮೆಸೇಜ್ ಕಳಿಸಿದ್ರೆ, ಅದು ಯಾರೇ ಆಗಿರಲಿ, ನಿಮ್ಮ ಹತ್ತಿರದವ್ರು ಅಂದ್ರೆ ನಿಮ್ಮ ತಂದೆನೇ ಆಗಿರಲಿ, ನಿಮ್ಮ ತಮ್ಮ, ತಂಗಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಯಾರೇ ಆಗಿರಲಿ, ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಒಂದು ಮೇಜರ್ ಸ್ಟೆಪ್ ಏನಂದ್ರೆ, ಕಾಲ್ ಮಾಡಿರಿ. ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳ್ರಿ ರೀಸನ್ನ. ಈಗಿನ AI ಕಾಲದಾಗ ಈವನ್ ನೀವು ಕಾಲ್ ಮಾಡಿದಾಗ ಅವ್ರು ನಿಮ್ಮ ವಾಯ್ಸ್ ಓವರ್ ಮಾಡಿ ಡೈರೆಕ್ಟಾಗಿ ಅವ್ರ ಥರನೇ ಮಾತಾಡ್ಬೋದು. ಬಟ್ ಇಲ್ಲಿನೂ ನೀವು ಒಂದು ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಥರ ಏನಾದರೂ ಯೂಸ್ ಮಾಡ್ಬೋದು. ಸೊ ನನಗೆ ಈ ಥರ ಆದರೆ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ, ಯಾರು ನನಗೆ ಕಾಲ್ ಮಾಡಿರ್ತಾರಲ್ಲ, ಯಾರು ದುಡ್ಡು ಹಾಕಕ್ಕೆ ಹೇಳಿರ್ತಾರಲ್ಲ, ಅವ್ರಿಗೆ ಕಾಲ್ ಮಾಡಿ ಅವರಿಗೆ ನನಗೆ ಅಷ್ಟೇ ಗೊತ್ತಿರೋದು ಕೆಲವೊಂದು ವಿಷಯ ಇರ್ತವೆ, ಆ ಥರ ಕ್ವಶನ್ಸ್ ಕೇಳಿ ಅವ್ರೇನಾದರೂ ಕರೆಕ್ಟ್ ಆನ್ಸರ್ ಮಾಡಿದ್ರೆ ಆವಾಗ ಅದು ವ್ಯಾಲಿಡ್ ಯೂಸರ್ ಆಗಿರ್ತಾರೆ. ಆವಾಗ ನೀವು ಈಸಿಯಾಗಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹಾಗೆ ಇದು ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಫಾರ್ವರ್ಡ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಅದರ್ ಮೆಂಬರ್ಸ್ಗೂ ತಲುಪಿಸ್ರಿ. ಹಾಗೆ ಫ್ಯಾಮಿಲಿ ದುಡ್ಡನ್ನ ಉಳಿಸ್ರಿ. ನಿಮಗೇನಾದ್ರು ಇದೇ ಥರ ಆಗಿದ್ರೆ, ಜಾಸ್ತಿ ದುಡ್ಡು ಏನಾದ್ರು ಹೋಗಿದ್ರೆ
ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು 1930ಗೆ ಕಂಪ್ಲೇಂಟ್ ಮಾಡಿರಿ. ಅದು ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹೆಲ್ಪ್ಲೈನ್ ನಂಬರ್. ನೀವು ಕಾಲ್ ಮಾಡಿ ಒಂದಿಷ್ಟು ಡೀಟೇಲ್ ಹೇಳಿದ್ರೆ ನಿಮ್ಮ ಕಂಪ್ಲೇಂಟ್ ತೊಗೋತಾರೆ. ಅದು ಏನೇ ಇದ್ರೂ ಅವರು ಮುಂದೆ ಸಾಲ್ವ್ ಮಾಡಿ ಕೊಡ್ತಾರೆ.